Hi guys, welcome back to my YouTube channel. So guys, ನಾನಿವತ್ತು ನಮ್ಮ ಆಂಟಿ ಮನೆ ಹತ್ರ ಹೋಗ್ತಿದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಅಲ್ಲೇ ಹೇಳ್ತೀನಿ, ಯಾಕಂದ್ರೆ ಲೇಟ್ ಆಗ್ಬಿಟ್ಟಿದೆ ಇವಾಗ. ಸೊ ಹೊರಡೋಣ ಬನ್ನಿ ಗೈಸ್. ವಿಷಯ ಏನಪ್ಪಾ ಅಂತಂದ್ರೆ, ಸೊ ನಮ್ಮ ಆಂಟಿ ಮನೆ ಹತ್ರ ಏನೋ ಅಣ್ಣಮಾದಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಮನೇಲಿ ಎಲ್ಲರೂ ಬರ್ತಾರೆ, ಆಮೇಲೆ ಬರ್ತಾರೆ. ಇವಾಗ ಪೂಜೆ ಇರೋದ್ರಿಂದ ನಾನು ಬೇಗ ಹೋಗ್ತಾ ಇದ್ದೀನಿ. ಸೊ ಹೋಗೋಣ ಬನ್ನಿ. ಗೈಸ್ ಇವಾಗ ಏನಂತ ಅಂದ್ರೆ, ಇವಾಗ ಆಲ್ರೆಡಿ ನಮ್ಮ ಆಂಟಿ ಮನೇಲಿ ಇದ್ದೀನಿ. ಪೂಜೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಕೆಳಗಡೆ ಹೋಗ್ಬೇಕು. ಸೊ ಬೇಬಿ ಏನ್ ಪೂಜೆ ಮಾಡ್ತಾ ಇರೋದು? ಇದು ಯಾವ್ದು ಅಣ್ಣಮ್ಮ ತರ ಇಲ್ಲಿ ಪೂಜೆ ಮಾಡ್ತಾರೆ. ರೋಡ್ ಅಲ್ಲಿ ಯಾವ್ದು ಇದಾಗಬಾರ್ದು ಅಂತ ಇಲ್ಲಿ 2 ವರ್ಷ ಮಾಡಿದ್ವು. ಈಗ ಮುಂದಿನ ವರ್ಷ ಮನೆ ಚೇಂಜ್ ಮಾಡ್ಬೇಕು. ಅದಕ್ಕೆ ಇದು ಲಾಸ್ಟ್ ಮಾಡ್ಬೇಕು ಅನ್ಕೊಂಡು ನಮ್ ಕಡೆಯಿಂದ ಮಾಡ್ತಾ ಇರೋದು. ಸೊ ಎಲ್ಲ ನಮ್ ಚಿಕ್ಕಪ್ಪ ಅವ್ರು ಮಾಡ್ತಾ ಇದ್ದಾರೆ. ಸೊ ಇವ್ರು ಪ್ರಸಾದದಿಂದ ಹಿಡ್ದು, ಅಂದ್ರೆ ಪ್ರಸಾದ ಇವ್ರು ಮಾಡ್ತಾ ಇರೋದಲ್ವಾ, ನೀವು ಮಾಡ್ತಾ ಇರೋದು ಪ್ರಸಾದ ಎಲ್ಲ. ಸೊ ಮಿಕ್ಕಿದ್ದು ಪೂಜೆ ಎಲ್ಲ ಸೇರಿ ಈ ರೋಡಲ್ಲಿ ಇರೋರೆಲ್ಲ ಸೇರಿ ಮಾಡ್ತಾ ಇರೋದು. ಅದಕ್ಕೆ ನಾವು ಕೂಡ ಬಂದಿದ್ದೀವಿ ಗೈಸ್. ಸೊ ಇವಾಗ ಪೂಜೆ ಕೆಳಗಡೆ ಮಾಡ್ತಿದ್ದಾರೆ, ಹೋಗುವ ಬನ್ನಿ. ಎಲ್ಲ ಇವಾಗ ರೆಡಿ ಆಯ್ತವ್ರೆ. ನಾನು ಆಲ್ರೆಡಿ ರೆಡಿಯಾಗಿ ಬಂದಿದ್ದೀನಿ. 8:15 ಅಂತ ಹೇಳಿದ್ರು, ಆಲ್ರೆಡಿ ಈಗ 9 o'clock ಆಗ್ತಾ ಇದೆ. ಸೊ ಬನ್ನಿ. ಸೊ ಈ ಥರ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆದಮೇಲೆ ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ. ನಮ್ಮ ಬೇಬಿ ಬಂದಿವಾಗ ಪೂಜೆ ಏನು ಕುಂಕುಮ ಮಾಡ್ತಿದ್ದಾಳೆ ನೋಡಿ. ಏನು ಐಫೈ ಏನು ಅಭಿಷೇಕ ತರ ಮಾಡದ? ಮಾಡ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ, ಅದೇ ತರನೇ ಇದು ಮಾಡೋದು. ಈ ರೋಡಿಗೆ ಏನು ಇದಾಗಬಾರ್ದು ಅಂತ ಮಾಡ್ತಾರೆ, ಏನು ಪ್ರಾಬ್ಲಮ್ ಆಗಬಾರ್ದು ಅಂತ 3 ವರ್ಷದಿಂದ ಮಾಡ್ತಿರೋದು. ಇದು ಲಾಸ್ಟ್ ಮಾಡೋಣ ಅನ್ಕೊಂಡು ಮಾಡ್ತಾವ್ರೆ. ಅಂದ್ರೆ ಇದ್ದಿದ್ರೆ ಮಾಡ್ಬೋದಾಗಿತ್ತು, ಮನೆ ಖಾಲಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇದು ಲಾಸ್ಟ್ ಮಾಡ್ತಾರೆ. ನೀವು ಖಾಲಿ ಮಾಡ್ತಾರೆ. ಅಂದ್ರೆ ಇದು ನೈವೇದ್ಯ ತರ ಇಡ್ತಿರೋದಲ್ವಾ? ಸೊ ಗೈಸ್ ಇಲ್ಲಿ ನೈವೇದ್ಯ ತರ ಇಟ್ಬಿಟ್ಟು ಈಗ ಎಲ್ಲ ತಂದು ಪೂಜೆ ಸಾಮಾನು ತಟ್ಟೆ ಎಲ್ಲ ಇಟ್ಟಿದ್ದಾರೆ. ಸೊ ಪೂಜೆ ಮಾಡಬೇಕು. ಶಿಲ್ಪ ಒಂದು ಫೋನ್ ಗೈಸ್ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ದೇವ್ರಿಗೆ. ಸೊ ಪೂಜೆ ಮಾಡೋದಕ್ಕೆ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಗೈಸ್ ಎಲ್ಲ ಈಗ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಏನಿದ್ರು ಪೂಜೆ ಮಾಡೋದಷ್ಟೇ ಬಾಕಿ. ನಮ್ಮ ಶಿಲ್ಪು 7 ಗಂಟೆ ಎದ್ದೇಳ್ಸೊಂಡಿದ್ದಲ್ಲ, ಆಗ್ಲೇ ಫೋನ್ ಮಾಡಿದೆ, ಈಗ ಎದ್ದೆ ಮೋನಿ ಅಂತ. A few moments later. ಈಗ ನಮ್ಮ ಶಿಲ್ಪ ಅಕ್ಕ ಬತ್ತು, ಫೋನ್ ಮಾಡಿದ್ರು ಫೋನ್ ಎತ್ತಲಿಲ್ಲ. ಲಡ್ಡು ಗುಡ್ಡು ಅಲ್ಲಿ ಲಡ್ಡು ಗುಡ್ಡು ಹಾಯ್ ಮಾಡು ತೋರ್ಸು. ಹಾಯ್ ಹೇಳು ಲಡ್ಡು. ಪ್ಲೀಸ್ ಆ ಕಡೆ ಫೋನ್ ಯಾಕೆ ಎತ್ತಲಿಲ್ಲ? ಇಲ್ಲಿ ಅಣ್ಣ ತಡಪಿಂಗ್ ನಮ್ಮ ಶಿಲ್ಪನು ಕೂಡ ಬಂದು ಜಾಯ್ನ್ ಆಗಿದ್ದಾಳೆ ಇವಾಗ. ಗುಡ್ಡು ಅಲ್ಲಿ ಮೇಕೆ ಹೆಂಗೆ ಸೌಂಡ್ ಮಾಡುತ್ತಮ್ಮ? ಹೆಂಗೆ ಗುಡ್ಡು ಸೌಂಡ್ ಮಾಡೋದು ಮೇಕೆ? ಗೈಸ್ ನಮ್ಮ ಲಡ್ಡು ಮೇಕೆ ನೋಡಿ ಫುಲ್ ಖುಷಿ ಆಗೋಣ. ಗುಡ್ಡು ಮೇಕೆ ನೋಡ್ದಮ್ಮ ಹೋಯ್ತು. ಎಲ್ಲ ರೆಡಿ ಸೊ ಗೈಸ್ ನೋಡಿ ನಮ್ಮ ಶಿಲ್ಪ ಬಂದಿದ್ರು. ಮೇಬಿ ನಾವು ಬರಲ್ಲ ಅನ್ಕೊಂಡಿದ್ವಿ, ಆದ್ರೂ ಬಂದ್ಕೊಡ್ತೀವಿ. ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ ಯಾಕೆ? ಫೋನ್ ಮಾಡಿ ಇಲ್ಲ, ಮತ್ತೆ ದಡಪ್ಪನ ಫೋನಿಂದ ಮಾಡ್ಲಿಲ್ವಾ? ಇವಾಗ ನೈವೇದ್ಯ ಏ ಇಲ್ಲ, ಅಕ್ಕನ ಹತ್ರ ಐತೆ, ಅರ್ಶಿ ಅಕ್ಕನ.
ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಕ್ ಮಾತ್ರ ವೇಟಿಂಗ್. ಎಷ್ಟು ಗಂಟೆಗೆ ಪೂಜೆ ಆಗುತ್ತೆ ಅಂತ ಹೇಳ್ತೀವಿ. ಇವಾಗ ಪೂಜೆ ಮಾಡಿ ಮೇಕೆ ನೋಡ್ದ ಲಡ್ಡು ಅಮ್ಮು ಎಲ್ಲೋ ಲಡ್ಡು ಪೂಜೆ ಮಾಡಿ ಅಮ್ಮ ಎಲ್ಲಿ ಇದು ಬಂದ್ಬಿಟ್ಟು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೀರ್ಥ ಇಸ್ಕೊಂಡ್ ಬಂದಿರೋದು. ಬೆಳಗ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ಎಲ್ರು. ನಿಮ್ಮ ಅಪ್ಪಂಗಿಲ್ಲ ನಿಮ್ಗಿರೋದು ಕೊಡು ನಂಗೊಂದು ಸ್ವಲ್ಪ ಅಮ್ಮ ಇಲ್ಲಿ ನನಗೆ ಏನು ಅಮ್ಮ ಏಯ್ ಏಯ್ ಅಮ್ಮ ಅಮ್ಮ ಅಲ್ಲಿ ಅದೇ ಒಂದು ಹುಡುಗನಿಗೆ ಮಾಡಿ ಹಾಕ್ಬಿಡಿ ಹೆಂಡತಿ ಗಂಡ ಇಬ್ಬರು ಹೋಯ್ತಾ ಇದ್ರಂತೆ. ಗಂಡನ ಕಳ್ಬಿಟ್ಟು ಸೆಲ್ಫಿ ಬೇಡ ಅಂತಳಂತೆ, ನಿಲ್ಲಿಸ್ಬಿಟ್ಟು ಫೋಟೋ ಹೊಡಿತೀನಿ ಅಂತ ಕಳ್ಬಿಟ್ಟವಳು. ಸದ್ಯ ಬಚಾವ್ ಸೇಫ್ ಆಗಿ ಹೋಗ್ಬಿಟ್ಟವಳು. ಹಿಡ್ಕೊಂಡಿದ್ರು ದಂಡೆ ಹತ್ರ ಹೋಗಿ ಸಿಗಾಕೊಂಡ್ರು ಪಾಪ. ಎಂತ ಹೆಂಡತಿಗೆ ಇರ್ತಾರೆ ನೋಡಿ ಗೈಸ್, ಯಾರು ಆ ಥರ ಆಡ್ಬೇಡಿ. ಈಗ ಪ್ರಸಾದ ಕೊಡ್ತಿದ್ದೀವಿ, ಪೂಜೆ ಎಲ್ಲ ಆಯ್ತು. ರಾಜವನ್ನ ಸುಮ್ಮನೆ ಎಲ್ಲನೂ ಅವ್ನಿಗೆ ಹೇಳ್ರಪ್ಪ ನೀವು. ಅವ್ರು ಸಣ್ಣ ಕಣ ಎಲ್ಲ ನಿನ್ನೆ ಹೇಳ್ತಾರಲ್ಲ. ಅದೇ ನಾನು ಒಬ್ಬನೇ ತಿನ್ನಮ್ಮ, ಇವ್ರು ಯಾರು ತಿನ್ನಲ್ಲ. ಇವಾಗ ಏನಂದ್ರೆ ಎಲ್ಲ ಪ್ರಸಾದ ಕೊಟ್ಟಿದ್ದಾರೆ, ಪ್ರಸಾದ ತಿಂತಾ ಇದ್ರಿ. ಏನಿದ್ರು ಹಾ ಕಳಿಸ್ತೀರಾ? ಯೂಟ್ಯೂಬ್ ಹಾಕ್ತೀವಿ. ಪರವಾಗಿಲ್ಲ, ನನಗೆ ಕಳಿಸ್ತೀರಾ? ಹಾ ದರ ಮೇಲ್ನಾಡು ಚೆನ್ನಾಗಿ ಕಾಣ್ತಿದೆ ಕಣ. ಹೋಗು ಆಯ್ತು. ಇವಾಗ ಹೋಗಿ ಮೇಲ್ಗಡೆ ತಿನ್ಕೊಂಡು ಮೇಲ್ಗಡೆ ಹೋಗ್ತಿದ್ದೀನಿ. ನೋಡಿ ಶಿಲ್ಪ ಯಾವ ತರ ಕುತ್ಕೊಂಡು ತಿಂತಾಳೆ. ಝೂಮ್ ಮಾಡು, ಝೂಮ್ ಮಾಡು. ಏನು ಎಲ್ಲ ತಿಂದ್ರು ಇನ್ನೂ ತಿಂತಾಕುತ್ತಾಳೆ ನೋಡಿ. ಎಷ್ಟು ಮೆಸ್ ಆಗೈತೆ ನೋಡಿ ಗೈಸಿಲೆಲ್ಲ. ಎಲ್ಲ ಇವಾಗ ಕ್ಲೀನ್ ಮಾಡ್ಬೇಕು.
ಕತೆನ ಇವ್ನು ಟಮಟೆ ಹೊಡಿಯೋನು, ಇವ್ನು ಡ್ಯಾನ್ಸ್ ಮಾಡೋರು, ಇವರಿಬ್ರು ಡ್ಯಾನ್ಸರ್ಸ್. ಆಡು, ನೀನ್ ಹೋಗಿ ಆಡೆ. ಅಲ್ಲಿ ಚಿಕ್ಕಿ ಬಂದೆ ಡ್ಯಾನ್ಸ್ ಆಡೋ, ಚಿಕ್ಕಿ ಜೊತೆಲಿ. A few moments later. ನಮ್ ಶಿಲ್ಪ ನಂಗೆ ಅದು ಇನ್ನ 4-5 ತಿಂಗಳು ಐತೆ ನನ್ ಬರ್ಡೇ. ಸೊ ನನ್ ಬರ್ಡೇಗೆ ಈಗಲೇ ಅಡ್ವಾನ್ಸ್ ಆಗಿ ಗಿಫ್ಟ್ ಕೊಟ್ಟಿದ್ದಾಳೆ. ತೋರಿಸ್ತೀನಿ, ಅದನ್ನು ಮಾಡ್ಕೋ. ನೆನ್ನೆ ಕೊಟ್ಲು ಗೈಸ್. ಗೈಸ್ ನೋಡಿ, ನಮ್ಮ ಅಕ್ಕ ಏನೋ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ಯಾರಿ ಹಿಡ್ಕೊಂಡು ರೀಲ್ಸ್ ಮಾಡಕ್ಕೆ ರೆಡಿ ಆಯ್ತಾ ಇದ್ದೀವಿ. ಇವರು ಅದೇ ಸರ್, ನಾನು ಅದೇ ಡ್ರೆಸ್. ಶಿಲ್ಪ ಅಕ್ಕ ನಂಗೆ ಶಿಲ್ಪ ನಂಗೆ ಗಿಫ್ಟ್ ಕೊಟ್ಟಿರೋದು. ಸೊ ನೈಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮಂತ್ ನಮ್ಮ ಅಕ್ಕನ್ ಕೇಳ್ತೀನಿ ನಂಗೇನ್ ಕೊಡ್ತೀಯ ಅಂತ. ಈ ಮಂತ್ ನಿನ್ ಹಸ್ಬೆಂಡ್ ಏನ್ ಕೊಡ್ತೀಯಾ? ನೀನ್ ಏನ್ ಕೊಡ್ತೀಯ ಅದ್ರ ಮೇಲೆ ಕೊಡ್ತಾರೆ ಹಸ್ಬೆಂಡ್. ಓಕೆ ಗೈಸ್, ರೆಡಿ ಆದ್ಮೇಲೆ ಸಿಗ್ತೀನಿ, ಬಾಯ್. ಗೈಸ್ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಮನೆ ನೋಡೋಣ ಅಂತ ಬಂದಿದ್ದೀವಿ. ಸೊ ಮನೆ ನೋಡ್ಕೊಂಡು ನೋಡಬೇಕು. ಇಲ್ಲಿ ಇಲ್ಲ, ಸೆಕೆಂಡ್ ಫ್ಲೋರ್ ಅಂತ ಬಂದಿದ್ದು. ಸೊ ನಾನು, ಅಪ್ಪ, ಅಮ್ಮ, ಭಾವ ಎಲ್ಲರೂ ಬಂದಿದ್ದೀವಿ, ಮನೆ ನೋಡ್ತಾ ಇದ್ದೀವಿ. ಸೊ ಬನ್ನಿ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ. ಇದೆ ಎಂಟ್ರೆನ್ಸು. ಸೊ ಇದು ಹಾಲು, ದೇವರ ಮನೆ, ಇದೊಂದು ರೂಮು, ಇದು ವಾಶ್ರೂಮು, ಇದು ಇನ್ನೊಂದು ರೂಮು. ಸೊ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇಂಡಿಯನ್ ಟಾಯ್ಲೆಟ್ ಇದು. ಮನೆ ಏನೋ ಚೆನ್ನಾಗಿದೆ, ಬಟ್ ಏನಿದು ಶೋಕೇಸು ಟಿ ವಿಗೆ. ಹ್ಞೂ ಕರೆಕ್ಟು, ಇದು ಅಡುಗೆ ಮನೆ. ಯಾರದು ತೋರಿಸಿ. ಇಲ್ಲೋಡಿ ಮನೋಜ್ ಅಣ್ಣ ಇದ್ದಾರೆ. ಹಾಯ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಮತ್ತೆ ಮನೆ ಚೆನ್ನಾಗಿದೆ. ಸೊ ನೋಡುವ ಏನು ಹೇಳ್ತಾರೆ ಇವರು ಅಂತ. ಏನು ಅನ್ನಿಸ್ತವ ಮನೆ? ಚೆನ್ನಾಗಿದೆ. ಹಾಂ, ಹಣ ಬೇಕು, ಪಣ ಅಡ್ಜಸ್ಟ್ ಮಾಡ್ಬೇಕಷ್ಟೆ. ಯಾರು ಮಗನೇ ಅದು? ಗುಡ್ಡು ಯಾರದು? ಮೋನಿ ಹಾಕಿರೋದು ನೈಲ್ ಪಾಲಿಶ್. ಲಡ್ಡು, ಅಲ್ಲಿ ಶಿವಮ್ಮ ಹೂಂಗೆ ಹೆಂಗ ದೇವ್ರು ಬಂದಿತ್ತು, ಹೆಂಗ ಆಡ್ತಿತ್ತು ಅವ್ವ? ಲಡ್ಡು, ಅವ್ವ ಹೆಂಗ ಆಡ್ತಿತ್ತು? ಹೆಂಗೆ ಹೆಂಗಾಡ್ತಿತ್ತು ಶಿವಮ್ಮವ? ಎಲ್ಲ ಅಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ಮಾತಾಡ್ತವ್ರೆ. ಪಾಪ ಲಡ್ಡುಗೆ ಮನೆ ನೋಡಿ ನೋಡಿ ಸುಸ್ತಾಗ್ಬಿಟ್ಟೈತೆ, ಅದಕ್ಕೆ ಜ್ಯೂಸ್ ಕುಡಿತಾವ. ನಾವು ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ ಗೈಸ್. ಅಕ್ಕ ಕುಡ್ದೇ ಬಿಟ್ಟೇನೆ ಆಗ್ಲಿ, ಭಾರಿ ಫಾಸ್ಟ್ ಇದೆ. ಅಪ್ಪ ಅವನೇ ಒಂದು ಕುಡಿತಾನ, ಇಲ್ಲ ಕುಡಿಲಿ ನೀನೊಂದು ತಗೋ. ಗುಡ್ಡು ಚೆನ್ನಾಯ್ತಾ ಏನ? ಸೊ ಗೈಸ್, ಮನೆ ಏನೋ ನೋಡ್ಕೊಂಡು ಬಂದ್ವಿ, ಬಟ್ ನಮ್ಮ ಶಿಲ್ಪಂಗೆ ಇಷ್ಟ ಆಯಿತು, ನಮ್ಮ ಬಾಬುಂಗೂ ಇಷ್ಟ ಆಗೈತೆ. ಬಟ್ ಏನಂತಂದರೆ ಸ್ವಲ್ಪ ಓನರು ಅಂದರೆ ಇವರು ಲೀಸಿಗೆ ಹೋಗ್ತಾ ಇರೋದು, ಅವ್ರು ಜಾಸ್ತಿ ಹೇಳ್ತಿದ್ದಾರೆ. ಸೊ ಹಾಗಾಗಿ ಯೋಚನೆ ಮಾಡ್ತಿದ್ದಾರೆ. ಬಟ್ ಮನೆ ಮಾತ್ರ ಸಖತ್ತಾಗಿದೆ ಗೈಸ್. ಇವಾಗ ಹೊಸ ಬಿಲ್ಡಿಂಗ್ ಕಟ್ಟಿರೋದು, ಬಟ್ ಚೆನ್ನಾಗಿದೆ. ನೋಡಿದ್ರೆ ಇವರು ಏನೋ ಇನ್ನೂ ಮಾತಾಡ್ತಾ ಇದ್ದಾರೆ ಕೆಳಗಡೆ. ನಾನು ಲಡ್ಡು ಕರ್ಕೊಂಡು ಮೇಲ್ಗಡೆ ಬಂದೆ. ಸೊ ನೋಡೋಣ, ಅವ್ರಿಗೆ ಮೇ ಬಿ ಅದು ಇಷ್ಟ ಆಗಿದೆ, ಮಾಡ್ಕೊಳ್ತಾರ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಇವಾಗ ಅಲ್ಲಿ ಮಟನ್ ಎಲ್ಲ ಕಟ್ ಮಾಡ್ತಿದ್ದಾರೆ ಗೈಸ್. ಎಲ್ಲ ಮಾಡಾದ್ಮೇಲೆ ಹೋಗೋಣ ನಾವು ಅಂತ ಹೇಳಿ ಸೊ ಇದ್ದೀನಿ. ನೋಡೋಣ. ಇವ್ರ ಮನೆದೆಲ್ಲ ಏನಂತಂದ್ರೆ ಒಂದೇ ದಿನಕ್ಕೆ ಕಾಯ್ತದ ನಿಮ್ದು, ಬಟ್ ಸಿಗ್ಬೇಕಲ್ಲ ಮನೆ. ಅದ್ನೇ ತಾನೇ ಕುಸ ನಾವ್ ಹೇಳ್ತಿರೋದು.
ಮನೆ ಖಾಲಿ ಮಾಡೋದೇನು ತಲೆನೋವೇ ಇಲ್ಲಪ್ಪ. ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ. ಹಾಯ್ ಗೈಸ್. ಸೊ ಗೈಸ್, ನಿನ್ನೆ ನಾನು ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಮತ್ತೆ ಮಟನ್ ಎಲ್ಲ ಕೊಡ್ತಿದ್ರು. ಹಾಗಾಗಿ ಇಲ್ಲಿ ನನಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲಿಂದ ಬಂದುಬಿಟ್ಟೆ ನಾನು. ಸೊ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು. ಆ್ಯಂಡ್ ಗೈಸ್, ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ನಮ್ಮ ಅಕ್ಕ ಅವ್ರಿಗೆ ನಿನ್ನೆ ನಾವು ಮನೆ ನೋಡೋಕೆ ಹೋಗಿದ್ದು ಬಂದ್ಬಿಟ್ಟು ನಮ್ಮ ಅಕ್ಕ ಅವರಿಗೆ ಮನೆ ನೋಡ್ತಾ ಇದ್ವಿ. ಸೊ ಯಾಕಂತಂದರೆ ಅವರು ಈಗ ಮನೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸುಮಾರು ಕಡೆ ನೋಡಿದ್ವಿ. ಆ್ಯಂಡ್ ನೆನ್ನೆ ನೋಡಿದ್ವಿ ಆ ಮನೆ. ಅಂದರೆ ಎಲ್ಲರಿಗೂ ಇಷ್ಟ ಆಗಿತ್ತು, ಸೂಪರ್ ಆಗಿತ್ತು ಆ ಮನೆ. ಬಟ್ ನಾವು ಹೋಗಿ ಬರೋಷ್ಟರಲ್ಲಿ, ಅಂದರೆ ನಾವು ಹೋಗಿ ಬಂದಾದಮೇಲೆ ಇನ್ನೊಂದು ಸ್ವಲ್ಪ ಜನ ಹೋಗಿ ನೋಡಿದ್ರಂತೆ. ಅದರಲ್ಲಿ ಯಾರೋ ಅಡ್ವಾನ್ಸ್ ಮಾಡಿಬಿಟ್ಟಿದ್ದಾರೆ. ಬಟ್ ನಂಗೆ ತುಂಬ ಇಷ್ಟ ಆಗಿತ್ತು ಮನೆ, ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗಿತ್ತು. ಸೊ ಓಕೆ, ಏನೂ ಮಾಡೋಕ್ಕಾಗಲ್ಲ. ಸೊ ಮತ್ತು ಏನಂತ ಅಂದರೆ, ನಾನು ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ ಗೈಸ್ ಅಮೆಝಾನಿಂದ. ಸೊ ಅದು ಯಾವುದಪ್ಪ ಅಂತ ಅಂದರೆ ತೋರಿಸ್ತೀನಿ ನಿಮಗೆ, ಇಲ್ಲಿದೆ. ಸೊ ಇದು ಮಾಯ್ಶ್ಚರೈಸರ್ ಆರ್ಡ್ರ್ ಮಾಡಿದ್ದೆ. ನಿಮಗೂ ಗೊತ್ತಿರುತ್ತೆ, ಇದು ಸುಮಾರು ಜನ ಯೂಸ್ ಮಾಡ್ತಾರೆ, ಎಮೋಲಿನ್ ಅಂತ. ಸೊ ಅದಕ್ಕೇ ನಾನು ತರಿಸಿದ್ದೀನಿ. ನೋಡುವ, ಇವಾಗ ನಾನು ಯೂಸ್ ಮಾಡಿ ನೋಡ್ತೀನಿ. ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಹೇಳ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಬೈ ಮಾಡ್ಬೋದು. ನಾನು ಇದನ್ನು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡಿ ಬೈ ಮಾಡಿ. ಸೊ ಅಷ್ಟೇ ಗೈಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ, ಆಲ್ಮೋಸ್ಟ್ 1 ವೀಕ್ ಆಯಿತು. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್, ಥ್ಯಾಂಕ್ ಯು.